ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 7ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಅರ್ಜುನ, ನನಗಿಂತ ಶ್ರೇಷ್ಠವಾಗಿರುವುದು ಯಾವುದೂ ಇಲ್ಲ. ದಾರದಲ್ಲಿ ಹೇಗೆ ಮಣಿಗಳು ಪೋಣಿಸಲ್ಪಟ್ಟಿರುತ್ತವೆಯೋ ಹಾಗೆ ಇವೆಲ್ಲವೂ ನನ್ನಲ್ಲಿ ಪೋಣಿಸಲ್ಪಟ್ಟಿವೆ ಎಂಬ ಅದ್ಭುತವಾದ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಜೊತೆಗೆ ತನ್ನ ಅದ್ಭುತ ಶಕ್ತಿಯ ಚಮತ್ಕಾರವನ್ನು ಕೂಡ ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾನೆ. ಆ ಮೂಲಕ ನಾವು ಯಾವ ಭಾವದಲ್ಲಿ ನಮ್ಮನ್ನು ನಾವು ಸಮರ್ಪಿತರಾಗಬೇಕು ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣ ತನಗಿಂತ ಶ್ರೇಷ್ಠವಾಗಿರುವುದು ಯಾವುದೂ ಇಲ್ಲ ಎನ್ನುತ್ತಾನೆ. ಈ ಪ್ರಪಂಚದಲ್ಲಿ ಕಾಣುವ ಯಾವುದನ್ನು ವಿಭಜನೆ ಮಾಡಿದರೂ ಕೊನೆಗೆ ನಾವು ದೇವರನ್ನು ಕಾಣುತ್ತೇವೆ. ನಮ್ಮ ಕಣ್ಣೆದುರಿಗೆ ಕಾಣುವ ವಸ್ತುಗಳೆಲ್ಲ ಪಂಚಭೂತಗಳಿಂದಾಗಿವೆ. ಈ ಪಂಚಭೂತಗಳಿಗೆ ಮೂಲ ಅದರ ತನ್ಮಾತ್ರ, ಅಂದರೆ ಸೂಕ್ಷ್ಮ ಪಂಚಭೂತಗಳು. ಅದಕ್ಕೂ ಹಿಂದೆ ಹೋದರೆ ದ್ರವ್ಯಗಳು ಸೂಕ್ಷ್ಮವಾಗುತ್ತಾ ಕೊನೆಗೆ ಮೂಲವಾದ ಭಗವಂತನಿಗೆ ಒಯ್ಯುವುದು. ಅದರಂತೆಯೇ ಯಾವ ಶಕ್ತಿಯನ್ನು ತೆಗೆದುಕೊಂಡರೂ ಅದು ಬೆಳಕಾಗಿರಬಹುದು, ವಿದ್ಯುತ್ ಆಗಿರಬಹುದು, ಮ್ಯಾಗ್ನೆಟಿಕ್ ಶಕ್ತಿಯೂ ಆಗಿರಬಹುದು. ಒಂದನ್ನು ಮತ್ತೊಂದಕ್ಕೆ ಪರಿವರ್ತನಗೊಳಿಸಲು ಸಾಧ್ಯವಾಗಬಹುದು. ಆ ಶಕ್ತಿ ಮತ್ತೆ ಸೂಕ್ಷ್ಮವಾಗಿ ಮೂಲವಾದ ಪರಮಾತ್ಮನ ಸಮೀಪಕ್ಕೆ ಒಯ್ಯುತ್ತದೆ. ಅದರಂತೆಯೇ ಜೀವರಾಶಿಗಳಲ್ಲಿರುವ ಚೈತನ್ಯಾಂಶ. ಈ ಚೈತನ್ಯಗಳನ್ನು ವಿಭಜನೆ ಮಾಡುತ್ತಾ ಹೋದರೆ ಅದರ ಮೂಲವಾದ ಪರಮಾತ್ಮನ ಬಳಿಗೆ ಹೋಗುತ್ತೇವೆ. ಮನೆಯೊಳಗೆ ಉರಿಯುವ ವಿದ್ಯುತ್ ದೀಪಕ್ಕೆ ಶಕ್ತಿ ಸರಬರಾಜಾಗುವುದು ಆ ನಗರದ ಕೇಂದ್ರ ವಿದ್ಯುತ್ ಆಫೀಸಿನಿಂದ. ಅಲ್ಲಿಗೆ ಬರುವುದು ಎಲ್ಲಿಂದ ವಿದ್ಯುತ್ ಶಕ್ತಿ ತಯಾರಾಗುವುದೋ ಅಲ್ಲಿಂದ. ಪ್ರತಿಯೊಂದು ವಸ್ತುವನ್ನೇ ಆಗಲಿ, ಶಕ್ತಿಯನ್ನೇ ಆಗಲಿ, ಚೈತನ್ಯವನ್ನೇ ಆಗಲಿ ಕೊನೆಯ ತನಕ ವಿಭಜನೆ ಮಾಡಿಕೊಂಡು ಹೋದರೆ ಅದು ದೇವರ ಕಡೆ ನಮ್ಮನ್ನ ಒಯ್ಯುವುದು. ಯಾವುದರಲ್ಲಿಯೂ ಮೇಲೆ ಮೇಲೆ ತೇಲುತ್ತಿರುವವನು, ಆಳಕ್ಕೆ ಹೋಗದವನು ನಾಸ್ತಿಕನಾಗಿರಬಹುದು. ಆದರೆ ಯಾವುದಾದರೂ ವಸ್ತುವಾಗಲಿ ಅದರ ಅಂತರಾಳಕ್ಕೆ ಹೋಗಲು ಯತ್ನಿಸಿದರೆ ಅದರ ಹಿಂದೆ ಪರಮಾತ್ಮನ ಶಕ್ತಿ ಹರಿಯುತ್ತಿರುವುದು ವ್ಯಕ್ತವಾಗುತ್ತದೆ. ಈ ಪ್ರಪಂಚದಲ್ಲಿರುವುದೆಲ್ಲ ಮಣಿಗಳಂತೆ. ಇವುಗಳ ಅಂತರಾಳದಲ್ಲೆಲ್ಲ ದಾರದಂತೆ ಹರಿಯುತ್ತಿರುವವನು ಅವನೇ. ನಮ್ಮ ಕಣ್ಣೆದುರಿಗೆ ಕಾಣುವ ವೈವಿಧ್ಯತೆಗಳಿಂದ ಕೂಡಿದ ವಸ್ತುವನ್ನೆಲ್ಲ ಒಂದು ದಾರದಿಂದ ಪೋಣಿಸಿದ್ದಾನೆ. ಇದರ ಹಿಂದೆ ಒಂದು ಉದ್ದೇಶವನ್ನು ನೋಡ್ತೇವೆ, ಒಂದು ಮತ್ತೊಂದಕ್ಕಾಗಿ ಇರುವುದನ್ನ ನೋಡ್ತೇವೆ. ಇದನ್ನೆಲ್ಲ ಹೀಗೆ ಮಾಡಿರುವವನೇ ದೇವರು. ಯಾವುದೂ ಕೂಡ ತನಗೆ ತಾನೇ ಇಲ್ಲ. ಯಾವ ಒಂದು ಸಣ್ಣ ಘಟನೆಯಾದರೂ ಕೂಡ ಅದಕ್ಕೂ ಮತ್ತೊಂದಕ್ಕೂ ಏನೋ ಒಂದು ಸಂಬಂಧವಿದೆ. ಮಳೆ ತನ್ನ ಪಾಡಿಗೆ ತಾನು ಬೀಳುತ್ತೆ, ಅದರಿಂದಲೇ ತಾನೇ ಬೆಳೆ. ಆ ಮಳೆಯಿಂದ ಬೆಳೆಯುವಂಥ ಬೆಳೆ, ಅದರಿಂದಲೇ ತಾನೇ ಪಶು ಪಕ್ಷಿ ಮನುಷ್ಯರಿಗೆ ಆಹಾರ.
ಆ ಆಹಾರದಿಂದಲೇ ತಾನೇ ಎಲ್ಲ ಪಶು ಪಕ್ಷಿ ಮನುಷ್ಯರಿಗೆ ಶಕ್ತಿ, ಆ ಶಕ್ತಿಯಿಂದಲೇ ತಾನೇ ವೃದ್ಧಿ, ಆ ವೃದ್ಧಿಯಿಂದಲೇ ತಾನೇ ಪ್ರೀತಿ. ಅದಕ್ಕಾಗಿಯೇ ಅಲ್ಲವೇ ನಮ್ಮೆಲ್ಲರ ಕಾದಾಟ, ಹೋರಾಟ, ಹಾರಾಟ. ಇವುಗಳನ್ನೆಲ್ಲ ಒಂದನ್ನೊಂದು ಅನುಕರಿಸಿ ಬರುವುದನ್ನು ನಾವು ನೋಡ್ತೇವೆ. ರಂಗಭೂಮಿಯಲ್ಲಿ ಅಥವಾ ನಾಟಕಗಳಲ್ಲಿ ಅಥವಾ ಚಿತ್ರಗಳಲ್ಲಿ ಒಂದು ದೃಶ್ಯವಾದ ಮೇಲೆ ಇನ್ನೊಂದು ದೃಶ್ಯ ಬರುತ್ತಲ್ವಾ, ಹಾಗೆ ಒಂದಕ್ಕೂ ಮತ್ತೊಂದಕ್ಕೂ ಒಂದು ಸಂಬಂಧವನ್ನು ನೋಡ್ತೇವೆ. ಇದರ ಹಿಂದೆ ದಾರದಂತೆ ಇರುವುದೇ ಭಗವತ್ ಸೂತ್ರ. ಹೊರಗಿನಿಂದ ನೋಡಿದರೆ ನಮಗೆ ಮಣಿಗಳೊಂದೇ ಕಾಣುವುದು. ಆದರೆ ಒಂದು ಮಣಿಗೂ ಮತ್ತೊಂದು ಮಣಿಗೂ ಇರುವ ಸಂಬಂಧವನ್ನು ನೋಡಿದಾಗಲೇ ಹಿಂದೆ ಒಂದು ದಾರ ಇರಬೇಕೆಂದು ಭಾವಿಸಿಕೊಳ್ಳಲು ಸಾಧ್ಯ. ದೇವರು ಎಲ್ಲೋ ದೂರದ ಲೋಕದಲ್ಲಿ ಅಥವಾ ಮುಗಿಲುಗಳಾಚೆ ಇರುವಂಥದ್ದಲ್ಲ. ಪ್ರಪಂಚದ ವಸ್ತುಗಳ ಅಂತರಾಳದಲ್ಲಿಯೂ ಕೂಡ ಅದು ಜಡವಾಗಲಿ ಅದು ಚೇತನವಾಗಲಿ ಎಲ್ಲ ಕಡೆಯೂ ಗುಪ್ತಗಾಮಿನಿಯಂತೆ ಹರಿಯುತ್ತಿರುವಂಥವರು. ಪ್ರಕೃತಿಯ ಬಾಗಿಲನ್ನು ತಟ್ಟಿದಂತೆ ಅದರ ಹಿಂದೆ ಇರುವ ಪರಮ ಪುರುಷನ ಅಸ್ತಿತ್ವ ನಮಗೆ ಆಗ ವೇದ್ಯವಾಗುತ್ತೆ. ಹಾಗಾಗಿ ಮಣ್ಣಿನ ಮಡಕೆಗಳಲ್ಲಿ ಮಣ್ಣು ಹೇಗೆ ಸತ್ಯವೋ ಅದೇ ರೀತಿ ಪ್ರಕೃತಿಯ ವಿಭಿನ್ನ ಉಪಾಧಿಗಳಲ್ಲೆಲ್ಲವೂ ಕೂಡ ಆತ್ಮನೊಂದೇ ಸತ್ಯ. ಆತ್ಮನನ್ನು ಆಧರಿಸಿ ತಾನೇ ಎಲ್ಲವೂ ಇರುವಂಥದ್ದು. ಇದನ್ನೇ ಪರಮಾತ್ಮ ಇಲ್ಲಿ ಹೇಳುತ್ತಿರುವುದು. ನನಗಿಂತ ಬೇರೆ ಯಾವುದೂ ಇಲ್ಲ. ಕನಸಿನಿಂದ ಎದ್ದವನಿಗೆ ಅವನಿಗಿಂತ ಬೇರೆಯಾದುದು ಯಾವುದೂ ಇಲ್ಲ ಎಂಬ ಅರಿವಾಗ್ತಾ ಇದೆ. ಅಸಂಖ್ಯ ತೆರೆಗಳು ಏಳುವ ಸಾಗರದಲ್ಲಿ ಸಾಗರಕ್ಕಿಂತ ಬೇರೆ ಯಾವುದೂ ಇಲ್ಲ. ಸಾಗರಕ್ಕಿಂತ ಬೇರೆಯಾಗಿ ತೆರೆಗಳಿಗೆ ಅಸ್ತಿತ್ವವೇ ಇಲ್ಲ. ತೆರೆಗಳ ಉತ್ಪತ್ತಿ, ಸ್ಥಿತಿ ಮತ್ತು ಲಯ ಮೂರೂ ಕೂಡ ಸಾಗರದಲ್ಲಿಯೇ ನಡೆಯುತ್ತಿರುವಂಥದ್ದು. ಸಂಕ್ಷೇಪದಲ್ಲಿ ಹೇಳುವುದಾದರೆ ಯಾವುದೇ ವಸ್ತುವಿಗೆ ಅದರ ಸ್ವರೂಪವನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ಗೀತೆಯನ್ನು ಓದುವವನಿಗೆ ತನ್ನ ಶರೀರ, ಮನಸ್ಸು ಮತ್ತು ಬುದ್ಧಿಗಳು ಆತ್ಮನನ್ನು ಆಶ್ರಯಿಸಿಕೊಂಡಿದೆ ಎಂಬ ಸ್ಪಷ್ಟ ಅಂಶ ತಿಳಿಬೇಕಾಗಿದೆ. ಹಾಗಾಗಿ ಎಲ್ಲ ನಾಮರೂಪಗಳಲ್ಲೂ ಆತ್ಮನು ಒಬ್ಬನೇ ಎಂಬುದನ್ನು ತೋರಿಸಿಕೊಡಲು ಪರಮಾತ್ಮ ತನಗಿಂತ ಬೇರೆಯಾದ ಇನ್ನು ಯಾವುದೂ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಎಲ್ಲ ಜೀವರಾಶಿಗಳಿಗೂ ಅವನಲ್ಲೇ ಓತಪ್ರೋತವಾಗಿದೆ ಅಂತ ಹೇಳ್ತಾ ಇದ್ದಾನೆ. ಒಂದು ಮುತ್ತಿನ ಹಾರದಲ್ಲಿ ಒಂದು ದಾರವು ಹೇಗೆ ಎಲ್ಲ ಮಣಿಗಳನ್ನು ಒಟ್ಟಾಗಿ ಹಿಡಿದಿಟ್ಟಿರುವುದೋ ಅದೇ ರೀತಿ ಎಲ್ಲ ಜೀವರಾಶಿಗಳ ಒಳಗೂ ಮತ್ತು ಹೊರಗೂ ನಾನೇ ವ್ಯಾಪಿಸಿದ್ದೇನೆ ಎಂದು ಪರಮಾತ್ಮ ಹೇಳ್ತಾ ಇದ್ದಾನೆ. ಈ ಉಪಮೆ ಇದೆಯಲ್ಲ, ಈ ಉದಾಹರಣೆ ಇದೆಯಲ್ಲ, ಅದು ಅತ್ಯಂತ ಅರ್ಥಗರ್ಭಿತವಾಗಿರುವಂಥದ್ದು. ಮುತ್ತಿನ ಹಾರದಲ್ಲಿ ನೋಡಿ, ಎಲ್ಲ ಮುತ್ತುಗಳ ಒಳಗೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಒಂದು ದಾರ ಇರುತ್ತೆ. ಆ ಎಲ್ಲ ಮುತ್ತುಗಳನ್ನು ಅದು ಒಟ್ಟಾಗಿ ಹಿಡಿದುಕೊಂಡಿರುತ್ತೆ. ಈ ಮುತ್ತುಗಳೇ ಜೀವಾತ್ಮಗಳು. ಆ ಮುತ್ತನ್ನು ಪೋಣಿಸಿರುವಂಥ ಒಂದು ಅಗೋಚರ ದಾರ ಇದೆಯಲ್ಲ, ಆ ದಾರವೇ ಪರಮಾತ್ಮನ ಶಕ್ತಿ. ಹಾಗಾಗಿ ನಾವು ಮುತ್ತಿನಂಥ ಜೀವನವನ್ನು ಈ ಒಂದು ಪ್ರಪಂಚದಲ್ಲಿ ಬಾಳಬೇಕು, ಬದುಕಬೇಕು ಅಂತಂದರೆ ಆ ಮುತ್ತಿನ ಜೋಡಣೆಗೆ ಸಾಧ್ಯವಾಗಿರುವಂತಹ ದಾರವನ್ನು ಹುಡುಕಬೇಕಾಗಿದೆ. ಆ ದಾರ ಮಣಿಯ ಒಳಗಡೆ ಹೇಗಿರುತ್ತೋ ಹಾಗೆ ಈ ಜೀವಾತ್ಮನ ಒಳಗೆಯೇ ಆ ಪರಮಾತ್ಮ ಕೂಡ ಅಗೋಚರವಾಗಿ ಇದ್ದುಬಿಟ್ಟಿದ್ದಾನೆ. ಆ ಅಗೋಚರ ಶಕ್ತಿಯನ್ನು ಗೋಚರವನ್ನಾಗಿ ಮಾಡಿಕೊಂಡಾಗ ಮಾತ್ರ ನಮ್ಮ ಆಚಾರ ವಿಚಾರ ಎಲ್ಲ ಸರಿ ಹೋಗುತ್ತೆ. ಆ ಆಚಾರ ವಿಚಾರ ಸಂಸ್ಕಾರಗಳು ಸರಿ ಹೋದಾಗ ಎಲ್ಲ ದಾರಗಳು ಗೋಚರವಾಗಿ ಆ ಪರಮಾತ್ಮನಲ್ಲಿ ನಾವು ಕೂಡ ಲೀನ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಕತ್ತಲೆಯ ಗವಿಯಲ್ಲಿ ಸೋತು ನೀ ನಿಂತಾಗ, ಕತ್ತಲೆಯ ಗವಿಯಲ್ಲಿ ಸೋತು ನೀ ನಿಂತಾಗ, ಅಂಬರದ ಬದಿಯಿಂದ ಬೆಳಕ ತೋರುವನು, ಕಡಲ ಬಿರುಗಾಳಿಯಲಿ ಅವನೇ ದೀಪಸ್ತಂಭ, ಕಡಲ ಬಿರುಗಾಳಿಯಲಿ ಅವನೇ ದೀಪಸ್ತಂಭ, ಚತುರಧೀರನೋ ಅವನು ಮುದ್ದು ರಾಮ, ಚತುರಧೀರನೋ ಅವನು ಮುದ್ದು ರಾಮ.
ಕತ್ತಲೆಯ ಗವಿಯಲ್ಲಿ ಸೋತ್ರೆ ಅಂಬರದ ಬದಿಯಿಂದ, ಆಕಾಶದ ತುದಿಯಿಂದ ನಮಗೆ ಬೆಳಕನ್ನು ಕೊಡ್ತಾನೆ. ಕಡಲಲ್ಲಿ ಇದ್ದಾಗ, ಬಿರುಗಾಳಿ ಬೀಸಿದಾಗ ದೀಪಸ್ತಂಭವಾಗಿ ಬರ್ತಾನೆ. ಹಾಗಾಗಿ ಚತುರಧೀರವಾಗಿರ್ತಾನೆ ಆ ಪರಮಾತ್ಮ. ಆ ಚತುರಧೀರತೆಯಿಂದಲೇ ನಾವೆಲ್ಲರೂ ಇಲ್ಲಿ ಅಸ್ತಿತ್ವವಾಗಿ ಸ್ಥಿತಿಸ್ಥಾಪಕತ್ವವನ್ನು ಸಾಧ್ಯ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಮುತ್ತಿನ ಮಣಿಯ ಹಿಂದೆ ಅಗೋಚರವಾಗಿರುವಂತಹ ಒಂದು ದಾರದಂತೆ ಚತುರಧೀರನಾಗಿರುವಂತಹ ಪರಮಾತ್ಮನನ್ನು ಗೋಚರ ಶಕ್ತಿಯಲ್ಲಿ ಕಂಡುಕೊಳ್ಬೇಕಾಗಿರೋದೇ ನಮ್ಮ ಬದುಕಿನ ಉದ್ದೇಶ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.